ದಯವಿಟ್ಟು ಕ್ಷಮಿಸಿ. ಅದು ಏನಪ್ಪ ಸಾಲ ಅಂದರೆ, ನನ್ನನ್ನು ನಾನಷ್ಟು ಬಲ್ಲೆ, ಇತರದು ಬರೀ ಅಂದಾಜು. ಅಂದರೆ ನನ್ನ ಬಗ್ಗೆ ನನಗೆ ಮಾತ್ರ ಗೊತ್ತು, ಬೇರೆಯವ್ರದ್ದೆಲ್ಲ ಹೋಗಿ ನನ್ನ ಬಗ್ಗೆ ಅಂದಾಜು ಹೊರತು ನನ್ನ ಬಗ್ಗೆ ಇನ್ಯಾರಿಗೂ ತಿಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಪ್ರತಿಯೊಬ್ಬ ಮನುಷ್ಯನದ್ದು ಅದೇ ರೀತಿ. ಆ ಮನುಷ್ಯನ ವ್ಯಕ್ತಿತ್ವ ಗುಣ ಆತನಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆಯವ್ರದ್ದು ನನಗೆ ಗೊತ್ತು ಅಂತ ಅಂದರೂ ಅದು ಗೊತ್ತಿರಲ್ಲ, ಬರೀ ಅಂದಾಜಷ್ಟೇ. ಇತ್ತೀಚೆಗೆ ಸಣ್ಣ ಪುಟ್ಟದಾಗಿ ವೀಡಿಯೋ ಮಾಡ್ತಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಸರಿಯೇ ತಪ್ಪು ಗೊತ್ತಿಲ್ಲ. ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂದರೆ ಮುಂದೋಗಿ. ಯಾಕಂದರೆ ನಾನು ವ್ಯೂಸ್ ಲೈಕ್ಸ್ಗೋಸ್ಕರ ಮಾಡ್ತಿರೋದಲ್ಲ, ಏನೋ ನನ್ನ ಖುಷಿಗೆ ನಾನು ಮಾಡ್ತಿರೋದು. ಇನ್ನೂ ವೀಡಿಯೋ ಮಾಡಬೇಕು ಈ ಥರ ಇರಬೇಕು ಅಂತ ತುಂಬ ದಿನದ ಆಸೆ ಇತ್ತು. ನೋಡೋಣ, ಪ್ರಯತ್ನನೇ ಪಡದೆ ಸುಮ್ಮನೆ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಈ ಹಳ್ಳಿ ಜೀವನ ಒಂಥರ ತುಂಬ ಚೆನ್ನಾಗಿದೆ. ಅಂದರೆ ಯಾಕಂದರೆ ಆ ಸಿಟಿ ಲೈಫ್ಗಿಂತ ಈ ಹಳ್ಳಿ ಜೀವನ ತುಂಬ ವಿಭಿನ್ನ. ಮುಂಜಾನೆ ಬೆಳಗ್ಗೆ ಏನೇ ಅಂದರೂ 6 ಗಂಟೆ ಹೊತ್ತಿಗೆ ಮಿನಿಮಮ್ 6 ಗಂಟೆ ಒಳಗೆ ಎದ್ದೇಳ್ತೀವಿ. ಹಸು ಹಾಲು ಕೊಡೋದು, ಕೊಟ್ಟಿಗೆ ಕ್ಲೀನ್ ಮಾಡೋದು, ಈ ರೀತಿ ಇರುತ್ತೆ ಎಲ್ಲವ. ನಮ್ಮ ಹುಡುಗರೆಲ್ಲ ಇಲ್ಲೆಲ್ಲೇ ಇರ್ತಾರೆ, ಆಗ ಸಿಗ್ತಿರ್ತಾರೆ, ಮಾತಾಡ್ಸ್ಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ಈಗ ನಡೆಸ್ಕೊಂಡು ಹೋಗೋ ಜೀವನ. ಜಾಸ್ತಿ ಆಸೆ ಬೇಡ, ಇದ್ದಿದ್ದರಲ್ಲೇ ತೃಪ್ತಿ ಆಗಿರ್ಬೇಕು. ನನಗೆ ಒಂಥರ ಒಳ್ಳೆ ವಿಚಾರಗಳನ್ನು ತುಂಬ ಇಷ್ಟ. ಮಾತುಗಳು, ಆ ರೀತಿ ಮಾತುಗಳು ತುಂಬ ಇಷ್ಟ. ಆದಷ್ಟು ಈಗ ಟೈಮ್ 12:25, ಕರೆಂಟ್ ಬರೋ ಟೈಮ್ ಆಯಿತು. ಸ್ವಲ್ಪ ಹೋಗಿ ಗೊಬ್ಬರ ದಂಡಿ ಹೋಗಿ ಔಷಧಿ ಗೊಬ್ಬರ, ಮೆಣಸು ಗಿಡ ಇದೆ ಸ್ವಲ್ಪ, ನಾನೊಂದು ಸ್ವಲ್ಪ ಮೆಣಸು ಗಿಡ ಹಾಕಿದ್ದೀನಿ. ಮೆಣಸು ಗಿಡಕ್ಕೆ ವೀಡಿಯೋ ಕ್ಲಾರಿಟಿ ಯಾಕೋ ಅಷ್ಟು ಚೆನ್ನಾಗಿಲ್ಲ ಅನಿಸ್ತಿದೆ. ಅಷ್ಟು ನೀಟಾಗಿ ಬರ್ತಾಯಿಲ್ಲ ಅನಿಸ್ತಿದೆ. ನೋಡೋಣ ಹೇಗೆ ಬರುತ್ತಂತ. ಬಂದಾಗ ಬರಲಿ, ನಾವೇನು ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ ಅಲ್ಲ, ಏನು ಎಲ್ಲರೂ ಮಾಡ್ತಾರಲ್ಲ ಅಂತ ಮಾಡಬೇಕಷ್ಟೆ. ಹಾಗಾಗಿ ಮಾಡ್ತೀವಿ. ಇಲ್ಲಿ ತುಂಬ ಅಡಿಕೆ, ಇಷ್ಟು ಅಂದರೆ ತುಂಬ ಅಡಿಕೆ ಇದೆ. ಸುತ್ತಲೂ ಅಡಿಕೆನೇ ಬರೀರೋದು. ಅದು ನಮ್ಮ ತೋಟ ಎಲ್ಲ ಬರೀ ಅಡಿಕೆ ಎಲ್ಲ. ಇಲ್ಲಿ ಮೂಲಂಗಿ ಹಾಕಿದ್ದಾರೆ. ಇದು ಹೋದ ಜೋಳ ಹಾಕಿದ್ರು, ಆ ಜೋಳ ಹುಟ್ಟಿರೋದು ಮತ್ತೆ ಅದು ಜೋಳದ ಕಾಳೆಲ್ಲ ಬಿದ್ದು ಹುಟ್ಟಿರೋಂಥದ್ದು ಜೋಳ. ಈ ಥರ ಒಳ್ಳೆ ಇಷ್ಟೊತ್ತಾದರೂ ತಣ್ಣನೆ ವಾತಾವರಣ.
ಅಂತೇಳಿ ಕರಿಗೆ ಸ್ವಲ್ಪ ಎಲ್ಲೇ ಜೋಳ ಕಿತ್ಕೊಂಡು ಹೋಗೋಣ, ಬೈನಿಲ್ಲ ಅಂದರೆ ಜೋಳ ಸ್ವಲ್ಪ ಕರಿಗೆ ಕಿತ್ಕೊಂಡೆ ಹೋಗಿ ಸ್ವಲ್ಪ ಔಷಧಿ ತರ್ತೀನಿ, ಜೋಳ ಕೊಡೋಕ್ಕೆ, ಮೆಣಸು ಗಿಡ ಹೊಡೆಯೋಕ್ಕೆ, ಸ್ವಲ್ಪ ಗೊಬ್ಬರ ಮೆಣಸು ಗಿಡಕ್ಕೆ, ಜೋಳಕ್ಕೆ ಸ್ವಲ್ಪ ಕೆಲಸ ಇದೆ. ಈ ಕರೆಂಟ್ ಬಂದ ತಕ್ಷಣ ಹೋಗ್ಬಿಡ್ತೀನಿ. ಹೋಗಿ ಸಾಧ್ಯವಾದರೆ ಅಲ್ಲಿ ವಿಡಿಯೋ ಮಾಡೋಣ. ಮತ್ತು ತಪ್ಪದೆ ಸಂಜೆ ನಮ್ಮ ಹುಡುಗರಿದ್ದಾರಲ್ಲ ಮ್ಯಾಚ್ ಆಡೋಕ್ಕೆ ಕ್ರಿಕೆಟ್ನ ಆಡೋಕ್ಕೆ ಬರ್ತಾರೆ, ಅಲ್ಲೊಂದು ವೀಡಿಯೋ ಮಾಡ್ತೀನಿ ಹೇಗಿರುತ್ತಂತ, ಯಾವ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಹುಡುಗರೆಲ್ಲ ಸೇರಿದಾಗ. ಹೋಗಿ ವೀಡಿಯೋ ಮಾಡ್ತೀನಿ.